ತಕ್ಷಣ ಒಂದು ಮೆಟ್ಲಾದ್ರೆ ನೆಕ್ಸ್ಟ್ ಮೆಟ್ಲು ಇದ್ದೇ ಇರುತ್ತಲ್ವಾ, ಹಂಗಾಗಿ ಗೆದ್ದೇ ಗೆಲ್ತಾನೆ. ನಮಸ್ತೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಯಾಕೆ? ಯಾಕೆಂದ್ರೆ ನಾವು ಮಂಡ್ಯದವನೇ, ಅವನು ಮಂಡ್ಯದವರೇ, ಹೌದಾ? ಅದಕ್ಕೋಸ್ಕರ ಗಿಲ್ಲಿ ಇಷ್ಟ. ಮಂಡ್ಯ ಭಾಷೆ ಎಲ್ಲ ಹೇಗೆ ಮಾತಾಡ್ತಾರೆ ಒಳಗಡೆ? ಚೆನ್ನಾಗಿ ಮಾತಾಡ್ತಾರೆ. ನಾವು ಹೆಂಗೆ ಮಾತಾಡ್ತೀವಿ ಅದೇ ಥರ ಮಾತಾಡ್ತಾರೆ. ಮತ್ತೆ ಆ ಭಾಷೆ ಮಾತಾಡೋದು ಮತ್ತೆ ಶರ್ಟ್ ಹಾಕೋದು ಎಲ್ಲ ಮಂಡ್ಯದ ಪಕ್ಕ ಅದೇ ಥರ ಮಾತಾಡೋದು, ಪಕ್ಕ. ಅದು ಬಡವ್ರ ಥರ ತೋರಿಸ್ಕೊಳಕ್ಕೆ ಅಂತಾರಲ್ಲ. ಇಲ್ಲ, ಅವ್ನು ಯಾವಾಗಲೂ ಹಂಗೇನೆ, ನಾವು ನೋಡ್ತಿರ್ತೀವಲ್ಲ, ಗಿಲ್ಲಿ ಅದೇ ಥರ ಇರೋದು. ಏನಾದ್ರು ಮೀಟ್ ಆಗಿದ್ರಾ ಯಾವಾಗಾರು? ಇಲ್ಲ ಮೀಟ್ ಆಗ್ಬೇಕು ಅನ್ಕೊಂಡಿದೀವಿ, ಆಗಿಲ್ಲ, ಆದರೆ ಚಾನ್ಸ್ ಸಿಕ್ಕಿಲ್ಲ. ನಾವು ಗಿಲ್ಲಿ ಬಿಟ್ರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಗಿಲ್ಲಿ ಬಿಟ್ರೆ ರಘು ಚೆನ್ನಾಗಿ ಆಡ್ತಾ ಇದ್ದಾರೆ, ರಘು ಅಣ್ಣವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಈಗ ಕಾವ್ಯ ಚೆನ್ನಾಗಿ ಆಡ್ತಿದ್ದಾಳೆ, ರಾಶಿಕಾ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಹಂಗಂತ ಹೇಳೋಕ್ಕಾಗಲ್ಲ, ಅವ್ರವ್ರ ಥರ ಅವ್ರವ್ರಿಗೆ ಇಷ್ಟಪಟ್ಟಿರ್ತಾರೆ. ಈ ವಾರ ಹೋಗ್ಬೇಕಪ್ಪ ಅನ್ನೋರು ಯಾರು? ಏನು ಹೇಳೋಕ್ಕಾಗಲ್ಲ, ಅವ್ರವ್ರ ಆಟ ಅವ್ರವ್ರು ಆಡ್ತಿದ್ದಾರೆ. ಇವ್ರು ಚೆನ್ನಾಗಿ ಆಡ್ತಿಲ್ಲ, ಅವ್ರು ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು, ಮಂಡ್ಯದವನು, ನಾವು ಮಂಡ್ಯದವರೇ, ಅದಕ್ಕೋಸ್ಕರ ಗೆಲ್ಲಬೇಕು ಅಂತ ಆಸೆ ಅಷ್ಟೇ. ಗೆಲ್ಬೇಕಾ? ಏನು ಚೆನ್ನಾಗಿ ಇಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೂ ಗೆಲ್ಲಬೇಕು, ಮಂಡ್ಯದವನು ಅಂತಲೂ ಗೆಲ್ಲಬೇಕು. ಸಕ್ಕದಾಗಿ ಮಾಡ್ತಿದ್ದಾರೆ. ಇಲ್ಲ, ಮಾಡ್ತಾರೆ, ಸ್ವಲ್ಪ ಕಾಮಿಡಿ ಇದ್ದೇ ಇರುತ್ತಲ್ಲ ಎಲ್ಲದನ್ನು, ಹಾಗಾಗಿ ಚೆನ್ನಾಗಿ ಆಡ್ತಾರೆ. ಅವ್ರು ಸ್ವಲ್ಪ ಕಾಮಿಡಿ ಅಲ್ವಾ, ಹಾಗಾಗಿ ಇಬ್ರು ಸ್ವಲ್ಪ ಹಾಗೆ ಆಟ ಆಡ್ತಿರ್ತಾರೆ. ಇಲ್ಲ, ಇವಾಗ ಅವ್ರವ್ರು ಹೆಂಗೆ ಅನಿಸುತ್ತೋ ಆ ಥರ ಆಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಅನ್ಸಿದ್ದು ಅವ್ರಿಗೆ, ಇವ್ರಿಗೆ ಅನ್ಸಿದ್ದು ಇವ್ರಿಗೆ. ಅವ್ರವ್ರ ಆಟನ ಅವ್ರು ಆಡ್ತಿದ್ದಾರೆ ಅಷ್ಟೇ. ಧ್ರುವಂತಿಗೆ ಮತ್ತೆ ಅಶ್ವಿನಿ ಅವ್ರಿಗೆ ಹೋ ಅಂತ ಕೂಗಿ ಉರ್ಸೋದು ಹೇಗೆ ಅನಿಸ್ತು? ಅವರು ಉರಿಸ್ತಾರೆ, ಇವನು ಉರಿಸ್ತಾನೆ ಅಷ್ಟೇ. ಗಿಲ್ಲಿನು ಗಿಲ್ಲಿ ಉರಿಸ್ತಾ ಇದ್ದಾನೆ? ಹಾಂ, ಪಕ್ಕ ಉರಿಸ್ತಾನೆ, ಬಿಡ್ತಾನೆ. ಅವ್ರನ್ನ ಬಿಟ್ಟರೆ ಅವ್ರನ್ನ ಬಿಡ್ತಾರೆ, ಅವರು ಬಿಡಲ್ಲ. ಅವನ್ನೇ ಅಷ್ಟೊಂದು ಕಾಮಿಡಿ ಮತ್ತು ಆಟ ಆಡಿಸ್ಬೇಕಾದ್ರೆ ಅವ್ರನ್ನ ಬಿಡ್ತಾರಾ? ಬಿಡಲ್ಲ. ಏನೋ ಗೊತ್ತಿಲ್ಲ, ಅವನಿಗೇನೋ ಇಷ್ಟ ಇರ್ಬೋದೇನೋ, ಹಾಗಾಗಿ ಗೊತ್ತಿಲ್ಲ. ಅವನು ಸೂಕ್ಷ್ಮ ಕಂಡುಹಿಡಿತಾನೆ, ಫುಲ್ ಸೂಕ್ಷ್ಮವಾಗಿ ನೋಡ್ತಾನೆ ಎಲ್ಲನೂ. ತಕ್ಷಣ ಏನು ಇದೇನು ಮಾಡಿಕೊಡಲ್ಲ, ಅವನು ಸೂಕ್ಷ್ಮ ಎಲ್ಲ ನೋಡಿ ಡಿಸೈಡ್ ಮಾಡಿ ಕೊಡೋದು. ಅವನು ಹಂಗಾಗಿ ಕೊಡಲ್ಲ ಏನು. ಸ್ವಲ್ಪ ಕಾಮಿಡಿ ಇರಲಿ, ಸ್ವಲ್ಪ ಇದಿರಲಿ ಅಂತ, ಸ್ವಲ್ಪ ಜೋಸ್ ಇರಲಿ, ತಕ್ಷಣ ಕೊಡೋದು ಬೇಡ ಅಂತ ಆ ಥರ ಮಾಡಿದ್ದಾರೆ. ಹಾಂ, ಅದೇ ಅವ್ರವ್ರು ಒಳಗಿರೋದು ಗೊತ್ತಾಗುತ್ತೆ, ಅವ್ರು ಏನೇನು ಆಟ ಆಡ್ತಾರೆ, ಏನು ಬಿಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮ್ಗೇನು ಗೊತ್ತಿರುತ್ತೆ? ನಾವು ಏನನ್ನು ಟಿ ವಿಲಿ ಏನನ್ನು ನೋಡ್ತೀವಿ ಅಷ್ಟೇ. ರಾಜಾರಾಣಿ ಚೆನ್ನಾಗಿದೆ, ಜಗಳನೂ ಇದೆ, ಚೆನ್ನಾಗೂ ಆಟ ಆಡ್ತಿದ್ದಾರೆ. ಇನ್ನೂ ಚೆನ್ನಾಗಿ ಆಡ್ತಾರೆ ಅವರಿಬ್ರು ಅಂತ, ಅದಕ್ಕಾಗಿ ಕೊಟ್ಟವ್ರೆ ಅಂತ. ಟಾಪ್ ಗಿಲ್ಲಿ ಬರ್ತಾನೆ ಅನ್ನೋ ಮಾತ್ರ ಗೊತ್ತು, ಅಷ್ಟೇ ಅನ್ಕೊಂಡಿದ್ದೀವಿ. ಬರ್ತಾನೆ ಸೆಕೆಂಡ್ ಬಗೆಂಡ್ ಗೊತ್ತಿಲ್ಲ, ಗಿಲ್ಲಿ ಅಂತ ಅನ್ಕೊಂಡಿದ್ದೀವಿ. ಚೆನ್ನಾಗಿ ಆಡ್ತಿದ್ದಾಳೆ. ಒಂದು ಕೈಲಿ ಸುದೀಪ್ ಅವ್ರು, ಒಂದು ಕೈಲಿ ಗಿಲ್ಲಿ ಇದ್ರೆ ಇನ್ನೊಂದು ಕೈಗೆ ಯಾರಿದ್ರು? ಅದನ್ನ ನಾವು ಹೇಳೋಕ್ಕಾಗಲ್ಲ. ಅದು ನಾವು ನೋಡಿದ ಪ್ರಕಾರ ಗಿಲ್ಲಿ ಇರ್ತಾನೆ, ರಘು ಅಣ್ಣ ಇರ್ತಾರೆ. ಹಾಂ, ರಘು ಇರ್ಬೋದು ಅನ್ಕೊಂಡಿದ್ದೀವಿ, ಗೊತ್ತಿಲ್ಲ ನಮಗೆ, ಗೆಸ್ ಅಷ್ಟೇ, ಗೊತ್ತಿಲ್ಲ. ಅದು ನಾವು ಹೇಳೋಕ್ಕಾಗುತ್ತಾ? ಓಟ್ ಮೇಲೆ ಹೋಗುತ್ತೆ, ನಮ್ಮಂಥ ಜನದ ಮೇಲೆ ಓಟ್ ಮೇಲೆ ಬೀಳುತ್ತೆ, ನಾವೇನು ಹೇಳೋಕ್ಕಾಗುತ್ತೆ? ನಮ್ಗೆ ಹಂಗೆ ಅನಿಸುತ್ತಪ್ಪ, ಗೊತ್ತಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮಗೇನೋ ಓಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಗಿಲ್ಲಿಗೆ, ಗಿಲ್ಲಿ ಗೆಲ್ಲಿ ಅಂತೀವಿ ಅಷ್ಟೇ. ಏನು ಗೊತ್ತಿಲ್ಲ ನಮ್ಗದು, ಅವ್ರವ್ರಿಗೆ ಅನಿಸಿದ್ದು, ನಾವೇನು ಮಾಡೋಕ್ಕಾಗಲ್ಲ. ಓಟ್ ಜನ ಹಾಕಿದ್ರೆ ಇರ್ತಿದ್ರು, ಹಾಕಿಲ್ಲ ಅಂದರೆ ಇರಲ್ಲ ಅಷ್ಟೇ. ಹಾಂ, ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಚೆನ್ನಾಗೈತೆ ಬಿಗ್ ಬಾಸು. ಮತ್ತು ಗಿಲ್ಲಿ ತುಂಬ ಇಷ್ಟ ನನಗೆ. ಅಂದರೆ ನಾವು ಕೇರ್ಪೇಟೆಯವರೇ, ಅವರು ಮಳವಳ್ಳಿ ಇರೋದ್ರಿಂದ ನಾನು ತುಂಬಾ ಇಷ್ಟಪಡ್ತೀನಿ. ನಾನು ಅಂದರೆ ಏನೇ ಟೆನ್ಷನ್ ಇದ್ರೂ ಬಿಗ್ ಬಾಸ್ ನೋಡಿದಾಗ ಒಂಥರ ಖುಷಿ ಇರುತ್ತೆ. ಅದರಿಂದ ನನಗೆ ತುಂಬ ಇಷ್ಟ ಗಿಲ್ಲಿ. ಬಿಗ್ ಬಾಸ್ ನೋಡಬೇಕು ಅಂತ ಕಾಯ್ತಾ ಇರ್ತೀರಾ? ಹಾಂ, 2 ಸತಿ ನೋಡ್ತೀವಿ ನಾವು.
ಈಗ ಹಳೆ ಸೀಸನ್ಗಳೆಲ್ಲ ನೋಡಿದ್ರಾ? ನೋಡಿದ್ದೀವಿ. ಏನು ಡಿಫ್ರೆನ್ಸ್ ಏನಾದ್ರು ಅನ್ಸುತ್ತಾ? ಅಂದರೆ ಹಳೆ ಸೀಸನಲ್ಲಿ ಕಾಮಿಡಿ ಅಷ್ಟು ಇರ್ತಿರ್ಲಿಲ್ಲ, ಈ ಸೀಸನಲ್ಲಿ ಕಾಮಿಡಿ ಜಾಸ್ತಿ ಐತೆ. ಬಟ್ ಈ ಸೀಸನ್ ಒನ್ ಮ್ಯಾನ್ ಶೋ ಅಂತ ಇದಾರಲ್ಲ, ಅಂದ್ರೆ ಗಿಲ್ಲಿನೇ ಒನ್ ಮ್ಯಾನ್ ಶೋ ಅಂತ, ಅದರ ಗಿಲ್ಲಿಗೆ ಟಕ್ಕರ್ ಕೊಡೋಕ್ಕೆ ಯಾರು ಇಲ್ವಾ ಬಿಗ್ ಬಾಸ್ ಅಲ್ಲಿ? ಆಹಾ, ಇಲ್ಲಿಗೆ ಟಕ್ಕರ್ ಕೊಡೋಕೆ ಯಾರೂ ಇಲ್ಲ. ಯಾರು ಇಲ್ಲ, ಒನ್ ಮ್ಯಾನ್ ಶೋನೇ. ಓಕೆ, ಅಶ್ವಿನಿ ಅವರು ಹೇಗೆ ಆಡ್ತಾ ಇದ್ದಾರೆ? ಅವರು ಚೆನ್ನಾಗಿ ಆಡ್ತಾರೆ, ಅಂದರೆ ಒಂದು ಸ್ವಲ್ಪ ಜಗಳ ಜಾಸ್ತಿ ಮಾಡ್ತಾರೆ ಅವರು, ಅದರಿಂದ ನಂಗೆ ಅಷ್ಟು ಇಷ್ಟ ಆಗಲ್ಲ. ಗಿಲ್ಲಿ ತುಂಬ ಇಷ್ಟ ನನಗೆ, ಸ್ಟಾರ್ಟಿಂಗಿಂದನೂ ವೋಟ್ ಮಾಡ್ತಾಯಿದ್ದೀವಿ ನಾವು. ಅಲ್ಲ, ಒಂದು ನಿಮಿಷ. ಈಗ ರಕ್ಷಿತಾ ರಕ್ಷಿತಾನು ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಯಾರು ಬರ್ಬೋದು? ನನಗೆ 5 ಜನ. ಫಸ್ಟ್ ಯಾರು, ಸೆಕೆಂಡ್ ಯಾರು? ಅಶ್ವಿನಿ, ಫಸ್ಟು ಗಿಲ್ಲಿ, ಅಶ್ವಿನಿ, ರಘು ಸರ್, ಬಿಟ್ಟರೆ ರಕ್ಷಿತಾ, ಇನ್ನೊಬ್ರು ರಾಶಿಕಾ. ಅಲ್ಲ, ಕಾವ್ಯನೇ ಬಿಟ್ರಲ್ಲ. ಕಾವ್ಯ ನಂಗೆ ಇಷ್ಟ ಆಗಲ್ಲ. ಯಾರು ಗೆಲ್ಬಾರ್ದು? ಇಷ್ಟ ಅಲ್ಲ. ಯಾರು ಗೆಲ್ಬಾರ್ದು? ರಘು ಸರ್ ಗೆಲ್ಬಾರ್ದು. ಯಾಕೆ? ಅಂದರೆ ಅವಾಗೆಲ್ಲ ಚೆನ್ನಾಗಿದ್ರು, ಆಮೇಲೆ ತಿರ್ಗಾ ಗಿಲ್ಲಿ ಜೊತೆ ಜಗಳ ಎಲ್ಲ ಮಾಡ್ತಾರೆ, ಅದು ನಂಗೆ ಇಷ್ಟ ಆಗಲ್ಲ, ಅದರಿಂದ ಅವ್ರು ಗೆಲ್ಬಾರ್ದು. ಗಿಲ್ಲಿ ಗೆಲ್ಬೇಕು. ಗಿಲ್ಲಿ ಗೆಲ್ಬೇಕು ನನಗೆ. ಲಾಸ್ಟ್ ಟೈಮು ನೀವು ನೋಡಿದ್ರ ಹನುಮಂತ ಎಲ್ಲ ಆಟ ಎಲ್ಲ? ಹಾಂ, ನೋಡಿದ್ವಿ. ಹೇಗೆ ಅನಿಸ್ತು? ಅದು ಹೇಗಿತ್ತು, ಈಗ ಹೇಗಿದೆ? ಈಗ ಚೆನ್ನಾಗೈತೆ, ಈಗ ಇನ್ನೂ ಚೆನ್ನಾಗೈತೆ. ಅವರು ಅಶ್ವಿನಿ, ಗಿಲ್ಲಿ ರಾಜಾರಾಣಿ ಎಲ್ಲ ಟಾಕ್ಸ್ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಚೆನ್ನಾಗೈತೆ. ಈಗ ಇನ್ನೊಂದು ಮಾತು, ಈ ಸಲ ಲೇಡಿ ವಿನ್ನರ್ ಆಗ್ತಾರೆ ಅಂತ ಒಂದು ಮಾತಿದೆ, ಯಾರು ಆಗ್ಬೋದು? ಅದು ಲೇಡಿ ಕಾವ್ಯ ಆಗ್ಬೋದು ಅಂತ ಅನಿಸುತ್ತೆ. ನೋಡ್ತೀರಾ? ನೋಡ್ತೀವಿ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗೈತೆ. ಅಂದ್ರೆ ಈ ಸತಿ ಬಿಗ್ ಬಾಸ್ ಏನಾದ್ರು ಸಪ್ಪೆ ಅನಿಸ್ತಾ ಇದೆ, ಏನಾದ್ರು ಇದೆಯಾ? ಫುಲ್ ಜೋಸ್ ಐತೆ ಈ ಸಲ. ಬಿಗ್ ಬಾಸ್ ನೋಡೋಕ್ಕೆ ಒಂಥರ ಯಾವುದೇ ಮೂಡಲ್ಲಿ ಇದ್ರು, ಜಗಳ ಆಡ್ಕೊಂಡಿದ್ರು, ಅದು ನೋಡಿದ ತಕ್ಷಣ ಮೈಂಡ್ ಫುಲ್ಲು ರಿಫ್ರೆಶ್ ಆಗುತ್ತೆ, ಒಂಥರ ಖುಷಿ ಅನ್ನುತ್ತೆ. ಗಿಲ್ಲಿ ಅವನ ಆಟಿಟ್ಯೂಡ್ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತೈತೆ. ಈಗ ಕೆಲವರು ಹೇಳೋದು ಗಿಲ್ಲಿಯಿಂದನೇ ನಾವು ಬಿಗ್ ಬಾಸ್ ನೋಡೋದು ಅಂತ. ಅದು ಸತ್ಯ, 100% ಸತ್ಯ. ಅದು ಏನೇ ನೋವಿದ್ರು ಕೂಡ ಒಂದ್ಸಲ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಅವ್ರು ಬಿಟ್ರೆ, ಗಿಲ್ಲಿ ಬಿಟ್ರೆ ಅಶ್ವಿನಿ ಮೇಡಮು ಚೆನ್ನಾಗಿ ಆಡ್ತಾರೆ. ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಾ ಇದ್ದಾರಾ? ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಏನೈತೆ ಅದನ್ನು ಮಾಡ್ತಾರೆ. ಅದರಲ್ಲಿ ಅವ್ರ ಆಪೋಸಿಟ್ ಟಕ್ಕರ್ ಕೊಡೋದು ಯಾರು ಅಂತಂದರೆ ಅಶ್ವಿನಿ ಮೇಡಮ್ ಒಬ್ರಿಗೆ ಒಂಚೂರು ಕೊಡ್ತಾರೆ ಅಂದರೆ ಅದೇ, ಆದರೂ ಬಿಡಲ್ಲ ಅವನು, ಉಲ್ಟಾ ಅವ್ರಿಗೂ ಟಕ್ಕರ್ ಕೊಟ್ಟೇ ಕೊಡ್ತಾನೆ. ಈಗ ಅಂದರೆ ವಿಲನ್ ಇದ್ರೇ ಹೀರೋ ಬಂದ. ಹೌದು, ಅದಕ್ಕೋಸ್ಕರ ಅವ್ರಿಬ್ರು ಹೀರೋ ವಿಲನ್ ಸೂಪರ್ ಜೋಡಿ ಅಂತ ಹೇಳ್ಬೋದು. ಅದು ಗಿಲ್ಲಿ ನಾವು ಮಂಡ್ಯದವನು ಅಂತ ಹೇಳೋಕ್ಕೆ ನಾವು ವಹಿಸ್ಕೊಳ್ಳಲ್ಲ. ಅವ್ನು ಫ್ರಾಂಕ್ಟಾಗಿ ಅವ್ನ ಆಟಿಟ್ಯೂಡು ಇಷ್ಟ. ಕಾಮಿಡಿಯನ್ನೇ ಗಿಲ್ಲಿ, ಎಲ್ಲ ಅವನೇ. ಬಿಗ್ ಬಾಸೇ ಗಿಲ್ಲಿ. ವಿಲನ್ ಬಂದರೆ ಅಶ್ವಿನಿ ಮೇಡಮ್ ಅವ್ರ ಕ್ಯಾರೆಕ್ಟರ್ ಏನೈತೆ ಅದನ್ನು ನೀಟಾಗಿ ಮಾಡ್ತಿದ್ದಾರೆ. ಧ್ರುವಂತೂ ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಸ್ವಲ್ಪ ಆಟಿಟ್ಯೂಡ್ ಸ್ವಲ್ಪ ಚೇಂಜಸ್. ಈಗ ಧ್ರುವಂತ್ಗೆ ಅಥವಾ ಅಶ್ವಿನಿಗೆ ಗಿಲ್ಲಿ ಉರ್ಸೋದು ಹೇಗೆ ಅನಿಸ್ತದೆ ನಿಮಗೆ? ಸಖತ್ ಖುಷಿ ಅನಿಸ್ತೈತೆ. ಅವರು ಸ್ವಲ್ಪ ಕೊಡೋದ ಅಂತ ಹೋಯ್ತಾರೆ, ಆದರೆ ಧ್ರುವಂತೂ ಸ್ವಲ್ಪ ಉರ್ಸೋಣ ಅಂತ ಹೋಯ್ತಾನೆ. ಈ ಧ್ರುವನ್ ಕೈಲಿ ಆಗ್ತಾ ಇಲ್ಲ. ಆಗೋದೇ ಇಲ್ಲ. ಮಾತಿನ ಮಲ್ಲ ಅನ್ನೋದ್ರಲ್ಲೇ ಫುಲ್ಲು ಪರಾಕಾಯ, ಮಾತಲ್ಲಿ ಪರಾಕಾಯ ಪ್ರವೇಶ ಮಾಡಿಬಿಟ್ರೆ ಮುಗಿತಿನ್ನ. ಕ್ಯಾಪ್ಟನ್ಸಿ ಸೂಪರ್ ಆಗಿತ್ತು. ಯಾರಿಗೆ ಯಾವ ಥರ ಮಾಡಬೇಕು ಆ ಥರ ಆಡ್ತಿದ್ದಾರೆ. ಬಟ್ ಆ ಟೀಮಲ್ಲೂ ಕೂಡ ಅವನನ್ನ ಕಾಲೆಳೆಯೋಕ್ಕೆ ನೋಡ್ತಿದ್ದಾರೆ, ಅದು ಯಾರ ಕೈಲೂ ಆಗ್ತಾ ಇಲ್ಲ. ಅದು ಚೆನ್ನಾಗಿದೆ, ಕಾಮಿಡಿ ಆಗೈತೆ ಅನಿಸ್ತೈತೆ, ಏನು ಅನಿಸ್ತಾ ಇಲ್ಲ ಒಟ್ಟಲ್ಲಿ. ತಪ್ಪಲ್ವಾ? ಅವರು ಬೇರೆ ಕೆಲಸ ಮಾಡಲ್ಲ, ಇವರು ಕ್ಯಾಪ್ಟನ್ ಆದಾಗ ಬೇರೆ ಕೆಲಸ ಮಾಡಬೇಕು, ಏನು ಮಾತಾಡಬೇಕು ಗೊತ್ತಾಯ್ತು. ಯಾಕೆಂದರೆ ಅವ್ರು ಕ್ಯಾಪ್ಟನ್ಸಿಟಿ ಕೊಟ್ಟವ್ರೆ, ಅದು ಸ್ಥಾನ ಕೊಟ್ಟವ್ರೆ, ಸ್ಥಾನ ತುಂಬಲೇಬೇಕು, ಮಾಡಿಸ್ಲೇಬೇಕು, ಮಾಡ್ತಿದ್ದಾರೆ ಅಷ್ಟೇ. ಅವ್ರು ಮಾಡಲ್ವಲ್ಲ ಅಂತಂದರೆ ಅವ್ನಿಗೇನೋ ಕಾಮಿಡಿ ಮಾಡಬೇಕು, ನಾನು ಹಿಂಗೆ ಇರಬೇಕು ಅನ್ನೋ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಅದಕ್ಕೋಸ್ಕರ ಹಂಗೆ ಮಾಡ್ತಿರ್ಲಿಲ್ಲ. ಇವಾಗ ಒಂದು ಜವಾಬ್ದಾರಿ ಐತೆ, ಮಾಡಲೇಬೇಕು, ಮಾಡ್ತಿದ್ದಾನೆ ಅಷ್ಟೇ. ಗಿಲ್ಲಿ ಬಿಟ್ಟರೆ ಅಶ್ವಿನಿ ಮೇಡಮ್ ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು, ಗಿಲ್ಲಿ ವಿನ್ನರ್ ಆಗ್ಬೋದು. ಸ್ವಾಮೀಜಿ ಮಾತೆಲ್ಲ ಸುಳ್ಳು. ಸ್ವಾಮೀಜಿ ಮಾತು ನಂಬ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಆಟಿಟ್ಯೂಡು, ಅವ್ರ ಗುಣದಲ್ಲೇ ಎಲ್ಲ ಬರುತ್ತೆ. ಸ್ವಾಮೀಜಿ ಮಾತು ಇವೆಲ್ಲ ಯಾವುದೂ ನಂಬಕ್ಕೆ ಹೋಗ್ಬಾರ್ದು. ಇದು ರಾಜಕಾರಣಿಗಳಿಗೆ ಮಾತ್ರ ಸೀಮಿತ. ಇದೆಲ್ಲ ನಮ್ಮದು ಸ್ವಂತ ಇಚ್ಛೆಯಿಂದ ಗೆಲ್ಲಬೇಕಷ್ಟೇ. ಯಾವುದೇ ಸ್ವಾಮೀಜಿ ಹೇಳಿದ್ರೆ ಎಲ್ಲ ಸುಳ್ಳು.
ಗಿಲ್ಲಿ ಫಸ್ಟ್ ಬರ್ತಾನೆ, ಸೆಕೆಂಡ್ ಅಶ್ವಿನಿ ಮೇಡಮ್ ಬಂದೇ ಬರ್ತಾರೆ. ಪ್ರತಿ ವರ್ಷ ನೀವು ಅನ್ಕೊಂಡಿದ್ರೆ ಇವರೇ ಗೆಲ್ತಾರೆ ಅಂತ ಪ್ರತಿ ವರ್ಷ ಅನ್ಕೊಂಡಿರ್ತೀರಾ ಇವ್ರು ಗೆಲ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹಾಕಿದ್ದೀರಾ? ಇಲ್ಲ ಅದೇ ಥರ ಅನ್ಕೊಂಡಿರ್ಲಿಲ್ಲ. ನಾವು ಯಾರ್ಯಾರೋ ಗೆಲ್ತಾರೆ ಅನ್ಕೊಂಡಿದ್ದು, ಆ ಥರ ಆಗಿಲ್ಲ. ಈ ಸಲ ಮಾತ್ರ ಗಿಲ್ಲಿನೇ ಗೆಲ್ತಾನೆ ಅನ್ಕೊಂಡಿದ್ದೀವಿ, ಅವನೇ ಗೆದ್ದೇ ಗೆಲ್ತಾನೆ. ನಾವು ವೋಟಿಂಗ್ ಮಾಡಿದ್ರೆ ಗಿಲ್ಲಿಗೆ ವಿನ್ನರ್ ವೋಟಿಂಗ್ ಪ್ರಕಾರವಾಗಿ ಆಗ್ತಾರೆ. ಯಾಕೆಂದ್ರೆ ಆಲ್ಮೋಸ್ಟ್ ಗಿಲ್ಲಿಗೆ ವೋಟ್ ಮಾಡ್ತಾರೆ, ಅವನೇ ಆಗ್ತಾನೆ. ಈಗ ಗಿಲ್ಲಿ ಒಂದೊಂದು ಶೋ ಗಿಲ್ಲಿ ಒಂದೊಂದು ಶೋ ಹೌದು, ಒಂದೊಂದು ಶೋ ಟಕ್ಕರ್ ಕೊಡ್ತಾ ಇನ್ನೂ ಟೈಮ್ ಇದೆ, ಕೊಡ್ತಾನೆ ಟಕ್ಕರ್ನ ಅನ್ನೋ ಭರವಸೆ ನಮ್ಗೆ ಐತೆ. ಇನ್ನೂ ಒಳಗೆ ಇನ್ನೂ ಸ್ವಲ್ಪ ಆಟಿಟ್ಯೂಡ್ ಅನ್ನ ಜಾಸ್ತಿ ತೋರಿಸ್ತಾನೆ. ಗಿಲ್ಲಿ ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೆ ಮುಂದೇನು? ಅದು ಗೆಲ್ಲಿಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಇವತ್ತೇ ಫಿನಾಲೆ, ಇವತ್ತು ಗಿಲ್ಲಿ ಸೋತ, ಗೆಲ್ಲದ್ರೆ ಇನ್ನು ಮುಂದೆ ಐತೆ ಇದಿಲ್ಲ ಅಂದ್ರೆ ಮುಂದೆ ಗೆಲ್ತಾನೆ. ಇದಿಲ್ಲ ಅಂದ್ರೆ ನೆಕ್ಸ್ಟ್ ಸಾಲ್ ಗೆಲ್ತಾನೆ. ಇದೊಂದೇ ಒಂದು ಮೆಟ್ಲು ಹತ್ತಿದ ತಕ್ಷಣ ಒಂದು ಮೆಟ್ಲು ಆದರೆ ನೆಕ್ಸ್ಟ್ ಮೆಟ್ಲು ಇದ್ದೇ ಇರುತ್ತಲ್ವಾ, ಹಂಗಾಗಿ ಗೆಲ್ತಾನೆ. ಈಗ ತುಂಬಾ ಜನ ಅಂತಾರೆ, ಎಲ್ಲರೂ ಅನ್ಕೋತಿರ್ತಾರೆ ಇವರೇ ಗೆಲ್ಬೇಕು ಅಂತ. ಮಿಸ್ ಆದ ತಕ್ಷಣ ತುಂಬಾ ಬೇಜಾರು ಮಾಡ್ಕೊತಾರೆ. ಅದು ಚಾನ್ಸೇ ಇಲ್ಲ, ಗೆದ್ದೇ ಗೆಲ್ತಾನೆ. ಫುಲ್ ಕಾನ್ಫಿಡೆಂಟ್.